ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಡಾಕ್ಟರ್, ಗೋಕುಲ್ ಸರ್ ವೈಫ್ಗೆ ಸಣ್ಣ ಪುಟ್ಟ ಇಂಜುರೀಸ್ ಅಷ್ಟೇ, ಅದು ಬಿಟ್ರೆ ಶಿ ವಿಲ್ ರಿಕವರ್ ಸೂನ್. ಡಾಕ್ಟರ್, ಗೋಕುಲ್ಗೆ ಅವರೇ ತುಂಬಾನೇ ಸೀರಿಯಸ್ ಕಂಡೀಷನ್ ಇದ್ದಾರೆ. ಈಗಲೇ ಏನು ಹೇಳಕ್ಕಾಗಲ್ಲ ಸರ್. ಹಿ ಈಸ್ ನಾಟ್ ರೆಸ್ಪಾಂಡಿಂಗ್. ಲೆಟ್ ಅಸ್ ವೇಟ್ ಅಂಡ್ ಸಿ. ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಡಾಕ್ಟರ್, ಡಾಕ್ಟರ್, ಏನಮ್ಮ ಹೀಗೆ ಹೇಳಿ ಹೋಗ್ತಿದ್ದಾರೆ? ಅಯ್ಯೋ, ಏನ್ ನಡೀತಿದೆಪ್ಪ? ಧೈರ್ಯವಾಗಿರಮ್ಮ, ಒಳ್ಳೇದೇ ಆಗುತ್ತೆ ಅನ್ಕೊಳ್ಳೋಣ. ಅಯ್ಯೋ ದೇವ್ರೇ, ನಾವು ಒಳ್ಳೇದೇ ಮಾಡೋದಿಕ್ ಹೋದ್ವಿ. ದೇವ್ರ ಹೀಗೆ ನಮ್ಮ ಕೈ ಬಿಟ್ಬಿಟ್ನಲ್ಲ. ಅಕ್ಕ, ಏನ್ ತೀರ್ಮಾನ ತಗೊಂಡಿದ್ಯಾಕ? ನಾವು ಹಾಸ್ಪಿಟಲ್ಗೆ ಹೋಗಿ ಆ ಗೋಕುಲ್ ಅವ್ರನ್ನ ನೋಡ್ಕೊಂಡು ಬರೋದಾ? ಖಂಡಿತ ಹೋಗ್ಬೇಕು ರಾಮು, ಆದ್ರೆ ಈಗ ಅರ್ಜೆಂಟ್ ಮಾಡೋದು ಬೇಡ. ಈಗಷ್ಟೇ ನಳನ್ ಸರ್ಗೆ ಫೋನ್ ಮಾಡಿ ವಿಚಾರಿಸಿದೆ. ಆ ರಿಯಲ್ ಎಸ್ಟೇಟ್ ಗೋಕುಲ್ ಕ್ರಿಟಿಕಲ್ ಕಂಡೀಷನ್ ಇನ್ ICU ಅಂತ ಹೇಳಿದ್ರು. ಅದಕ್ಕೆ ಈಗ ತಾನೇ ನಾವು ಹೋಗಿ ನೋಡ್ಬೇಕು. ಒಂದು ಹೊಸ ಸಂಬಂಧ ಬೆಳ್ಸಕ್ ಹೋಗ್ತಿದೀವಿ. ಅವ್ರನ್ನ ಹೇಗೆ ICUನಲ್ಲಿ ಹೋಗಿ ನೋಡೋದು? ಛೆ, ಶಕನನೇ ಸರಿ ಇಲ್ಲ ಅನ್ಸುತ್ತೆ. ಅವ್ರ ಮನೇಲಿ ಇವಾಗ ಮದುವೆ ಬಗ್ಗೆ ಯೋಚಿಸೋ ಪರಿಸ್ಥಿತಿಯಲ್ಲಿ ಕೂಡ ಇರೋದಿಲ್ಲ. ಇಂಥ ಹೊತ್ತಲ್ಲಿ ನಾವು ಹೋಗಿ ಅಭಿ ಮದುವೆ ಬಗ್ಗೆ ಮಾತಾಡೋದು ಮರ್ಯಾದೆನೂ ಅಲ್ಲ, ಮಾನವೀಯತೆನೂ ಅಲ್ಲ. ಹೌದಕ್ಕ, ನಿನ್ ತೀರ್ಮಾನ ಸರಿಯಾಗಿದೆ. ಆದ್ರೆ ಅರ್ಜುನ್ ಮದುವೆ ಬಗ್ಗೆ ನಾವು ನಳನ್ ಸರ್ ಹತ್ರ ಮಾತಾಡ್ಬೋದು, ಅದ್ರಲ್ಲಿ ತಪ್ಪಿಲ್ಲ. ಅದಾದ್ಮೇಲೆ ಬೇಕಿದ್ರೆ ಅಭಿ ಮದುವೆ ಬಗ್ಗೆ ಮಾತಾಡ್ಬೋದು. ಇಲ್ಲಕ್ಕ, ಅದು ಬಂದು ಅಭಿ ಮದ್ವೆ, ಈ ಸಂಬಂಧ ಅಪಶಕುನ, ಇನ್ನು ಮುಂದೆ ಅದನ್ನ ಮುಂದುವರ್ಸೋದು ಬೇಡ ಅಕ್ಕ. ಆ ಸಂಬಂಧನೇ ಬೇಡ ಅಕ್ಕ. ಇಲ್ಲ, ಅಭಿ ಮದುವೆ ಬಗ್ಗೆ ಈಗ ಮಾತಾಡೋದೇ ಬೇಡ, ಆಮೇಲೆ ಮಾತಾಡೋಣ ಅಂತಾನೆ ಹೇಳಿದ್ದು. ಒಂದೇ ಏಟಿಗೆ ಆ ಸಂಬಂಧನ ಕಟ್ ಮಾಡಕ್ ನನಗಿಷ್ಟ ಇಲ್ಲ. ಓಹೋ, ಅಂದ್ರೆ ಮೇಡಮ್ ಇನ್ನೂ ಈ ರಿಯಲ್ ಎಸ್ಟೇಟ್ ಓನರ್ ಸಂಬಂಧ ಬಿಟ್ಕೊಟ್ಟಿಲ್ಲ, ಅಭಿಗೆ ಕುದುರ್ಸೋಣ ಅನ್ಕೊಂಡಿದ್ದಾರಾ? ಅದು ಆಗಕ್ಕೆ ನಾನು ಬಿಡೋದಿಲ್ಲ. ಏನ್ರಿ? ಹೇ, ಸುಮ್ಮನೆ ನಿಂತ್ಕೊಳ್ಳೆ. ಅಟ್ಲೀಸ್ಟ್ ಅಭಿ ಮದುವೆ ವಿಷಯ ಸದ್ಯಕ್ಕಂತೂ ಮುಂದೆ ಹೋಗಿದ್ಯಲ್ಲ, ಅದು ನೋಡಿ ಖುಷಿ ಪಡು. ಉಳಿದಿದ್ದು ಆಮೇಲೆ ಮಾತಾಡೋಣ. ನಳನ್ ಸರ್ ಹತ್ರ ನಾನು ಮಾತಾಡ್ತೀನಿ. ಅರ್ಜುನ್ ಮದುವೆಗೆ ಬೇರೆ ಏರ್ಪಾಡೆಲ್ಲ ನಾನು ಶುರು ಮಾಡ್ತೀನಿ ಅಂತ ಹೇಳ್ತೀನಿ. ಪರಿ ಅರ್ಜುನ್ ಮದುವೆನ ಯಾವ ತೊಂದರೆನೂ ಬರ್ದೇ ಇರೋ ಹಂಗೆ ನಾವು ಮುಗಿಸ್ಬೇಕು ರಾಮು. ಅದ್ರ ಬಗ್ಗೆ ಯೋಚನೆ ಮಾಡಿ ನಂಗೆ ಆಮೇಲೆ ಹೇಳು. ಸರಿ ಅಕ್ಕ. ನೋಡಿದ್ರಾ, ಆ ಗೋಕುಲ್ ಆಕ್ಸಿಡೆಂಟ್ ಆಗಿ ICUನಲ್ಲಿದ್ದಾನೆ. ಆದ್ರೂ ನಿಮ್ಮ ಅಕ್ಕನ್ಗೆ ಆ ಸಂಬಂಧ ಬಿಟ್ಕೊಡಕ್ಕೆ ಮನ್ಸಿಲ್ಲ. ದುಡ್ಡಿನ ಮೇಲೆ ಅಷ್ಟೊಂದು ಆಸೆ. ಯಾವಳು ಮುಖ ಗೊತ್ತಿಲ್ಲದೆ ಇರೋಳು. ಅವಳು ಬರೋವಾಗ್ಲೇ ತೊಂದ್ರೆ ಹೊತ್ಕೊಂಡ್ ಬರ್ತಿದ್ದಾಳೆ. ಅಪಶಕುನ ಶುಭ ಶಕುನ ನೋಡೋ ನಿಮ್ಮ ಅಕ್ಕನ್ಗೆ ಅದೆಲ್ಲ ಕಣ್ಣು ಕಾಣ್ತಿಲ್ವಾ? ರಿಯಲ್ ಎಸ್ಟೇಟ್ ಓನರ್ ಆಸ್ತಿ ಹಂಗೆ ದೊಡ್ಡ ಕಟೋಟ್ ತರ ಕಾಣ್ತಿದೆ. ಅವಳನ್ನ ನಂಬ್ಕೊಂಡು ಅಭಿಗೋಸ್ಕರ ಕಾಯ್ತಾ ಕೂತಿರೋ ನಮ್ಮ ಮಗಳಿಗೆ ತೆಂಗಿನಕಾಯಿ ಚಿಪ್ಪ. ಏಯ್, ಸಾಕು ನಿಲ್ಸೆ. ಈಗ ನಿನ್ ಪ್ರಾಬ್ಲಮ್ ಏನು? ಸದ್ಯಕ್ಕೆ ಅಭಿ ಮದ್ವೆನ ಅಕ್ಕ ಮುಂದಕ್ಕೆ ಹಾಕಿದಾಳ್ತಾನೆ, ಅದು ಬರುವಾಗ ನೋಡ್ಕೊಳ್ಳೋಣ. ಈಗ ಸ್ವಲ್ಪ ನೆಮ್ಮದಿಯಿಂದ ಇರು. ಅರ್ಜುನ್ ಪರಿ ಮದ್ವೆ ಮುಗಿಲಿ. ಅಯ್ಯೋ, ಮುಟ್ಟಾಳ. ಏಯ್, ಅರ್ಜುನ್ ಮದ್ವೆ ಮುಗಿದ್ರೆ ಅಭಿಗೆ ಮದ್ವೆನೇ ನಡೆಯಲ್ಲ. ಆ ಜ್ಯೋತಿಷಿಗಳೇ ಇಬ್ರು ಹುಡುಗರು ಮದ್ವೆನು ಒಟ್ಟಿಗೆ ಮಾಡ್ಬೇಕು ಅಂತ ತಾನೇ ಹೇಳಿ ಹೋಗಿದ್ದು. ಯಾಕೆ? ಅರ್ಜುನ್ ಪರಿ ಮದ್ವೆ ಮೊದ್ಲು ನಡೆದ್ರೆ ಏನಿವಾಗ? ಆಮೇಲೆ ಆ ಪರಿ ಒಳಗ್ ಬಂದು ಪಂಚಾಯ್ತಿ ಮಾಡ್ತಾಳೆ. ಅವಳು ಅಭಿಗೆ ಶ್ರುತಿನ ಮದ್ವೆ ಮಾಡೋದಿಕ್ಕೆ ಬಿಡೋದಿಲ್ಲ. ನಮ್ಮ ಆಸೆ ಆಮೇಲೆ ನೆರವೇರೋದಿಲ್ಲ. ಸರೋಜದೇವಿನ ಹಂಗೆ ಬುಟ್ಟಿಗೆ ಹಾಕೋತಾಳೆ. ಅಭಿ ಮದ್ವೆನ ಆಮೇಲೆ ಅವಳು ತನ್ನಿಷ್ಟಕ್ ಬೇಕಾದಂಗೆ ನಡ್ಸಕ್ಕೆ ಪ್ಲಾನ್ ಮಾಡ್ತಾಳೆ. ಇಲ್ ನೋಡ್ರಿ,
ಈ ಮನೆಗೆ ಅವಳು ಸೊಸೆಯಾಗಿ ಬರೋದಕ್ ಮುಂಚೆನೆ ಗೋಕುಲ್ ಮಗಳನ್ನ ಅಭಿಗೆ ಸೆಟ್ ಮಾಡ್ಸೋದಕ್ಕೋಸ್ಕರ ಇಲ್ಲಿಗ್ ಬಂದ್ಲು. ಇಲ್ಲಿಗ್ ಬಂದ್ಮೇಲೆ ಕೈ ಕಟ್ಕೊಂಡ್ ನಿಂತು ಹಬ್ಬ ನೋಡ್ತಾ ಸುಮ್ನಿರ್ತಾಳಾ? ಇಲ್ಲ ನಾನು ಅಕ್ಕನ ಹತ್ರ ಮಾತಾಡ್ತೀನಿ. ಅಭಿನವ್ ಶ್ರುತಿನೂ ಒಬ್ರಿಗೊಬ್ರು ಇಷ್ಟಪಡ್ತಾ ಇದಾರೆ ಅಂತ ಹೇಳ್ತೀನಿ. ಪರಿ ಸೊಸೆಯಾಗಿ ಬಂದ್ಲು ಅಂದ್ರೆ ಅವಳು ಮಾಡೋ ಮೊದಲನೇ ಕೆಲ್ಸ ಬಂದು ನಿಮ್ಮಕ್ಕನ್ನು ನಿಮ್ಮನ್ನು ಬೇರೆ ಮಾಡೋದೆ.